ನೀವೇನಾದರೂ ಸಾಂಬಾರು ಪೌಡ್ರನ್ನ ವರ್ಷ ಇಡೀ ಸ್ಟೋರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಇದೊಂದು ಸಣ್ಣ ಟಿಪ್ಸು. ಸಾಮಾನ್ಯವಾಗಿ ಸಾಂಬಾರು ಪೌಡರ್ನ 6 ತಿಂಗಳಿಗೊಂದ್ಸಲ ವರ್ಷಕ್ಕೊಂದ್ಸಲ ಮಾತ್ರ ಮಾಡ್ಕೊಳ್ತೀವಿ. ಅದನ್ನು ವರ್ಷ ಇಡೀ ಕೆಡದಿರೋ ಹಾಗೆ ಈ ರೀತಿ ನೀವು ಪ್ರಿಸರ್ವ್ ಮಾಡ್ಕೊಳ್ಬೋದು. ಫಸ್ಟು ಕೆಳಗಡೆ ಬಾಕ್ಸ್ ಕೆಳಗಡೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಮತ್ತೊಂದು ಸ್ವಲ್ಪ ಕಲ್ಲುಪ್ಪು ಮೇಲೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಿ. ಡೈರೆಕ್ಟ್ ಬಾಕ್ಸಿಗೆ ನಾವು ಕಲ್ಲುಪ್ಪು ಹಾಕಿ ಆಮೇಲೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡ್ರೆ ಬಾಕ್ಸ್ ತೂತಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ತುಂಬ ದಿನ ಇದು ಉಪ್ಪು ಇದರಲ್ಲೇ ಇರೋದ್ರಿಂದ 6 ತಿಂಗಳು ವರ್ಷ ಇಟ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಬಾಕ್ಸಿಗೆ ಉಪ್ಪು ಹಾಕೋದು ಬೇಡ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ 1-2 ಲೇಯರ್ ಸಾಂಬಾರು ಪೌಡ್ರ್ ಹಾಕಿ ಮತ್ತೆ 1-2 ಲೇಯರ್ಸ್ ಕಲ್ಲುಪ್ಪನ್ನು ಹಾಕಿ ಈ ಥರ ಸ್ವಲ್ಪ ಸಾಂಬಾರು ಪೌಡರು ಸ್ವಲ್ಪ ಕಲ್ಲುಪ್ಪು ಈ ಥರ ಹಾಕ್ಕೊಂಡು ಡಬ್ಬಿನ ಮೇಲ್ಗಡೆ ಸಾಂಬಾರು ಪೌಡ್ರು ಫಿಲ್ ಆದಮೇಲೆ ಮೇಲ್ಗಡೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಒಂದು ಗಟ್ಟಿಯಾಗಿರೋ ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಿಂದ ಹೊರಗಡೆ ಇಟ್ಟರು 6 ತಿಂಗಳಿಂದ 1 ವರ್ಷದವರೆಗೆ ಪರಿಮಳನೂ ಹಾಗೇ ಇರುತ್ತೆ. ಕಲರು ಸಹ ಸಾಂಬಾರು ಪೌಡ್ರದ್ದು ಚೇಂಜ್ ಆಗೋಲ್ಲ. ನಾವು ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಸಲ ಈ ರೀತಿ ಮಾಡಿಟ್ಕೊಳ್ತೀವಿ. ಸಾಂಬಾರು ಪೌಡ್ರನ್ನ ತುಂಬ ಜನ ಕೇಳಿ ಪರ್ಚೇಸ್ ಮಾಡಿದ್ದೀರ, ತುಂಬ ಇಷ್ಟಪಟ್ಟಿದ್ದೀರ. ಬೇಕಾದವರು ಮೇಲ್ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು.